ಅಮೆರಿಕ, ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧದ ಪರಿಣಾಮ ಭಾರತ ದೇಶದಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಉಂಟಾಗಿದೆ. ಎಷ್ಟು ದಿನಗಳ ಕಾಲ ಅಡುಗೆ ಸಿಲಿಂಡರ್ಗಳ ಕೊರತೆ ಎದುರಾಗ್ತಾ ಇತ್ತು, ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಕೂಡ ಎದುರಾಗ್ತಾ ಇತ್ತು, ಜನರು ಪರದಾಡ್ತಾ ಇದ್ರು. ಈಗಾಗಲೇ ಹಲವು ಹೋಟೆಲ್ಗಳು ಬಂದ್ ಕೂಡ ಆಗಿದೆ. ಈಗ ಆಟೋ ಚಾಲಕರ ಸರದಿ. ಆಟೋಗಳಿಗೆ LPG ಸಿಲಿಂಡರ್ ಸಿಗ್ತಾ ಇಲ್ಲ, LPG ಗ್ಯಾಸ್ ರಿಟೇಕ್ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಈಗ ದೊಡ್ಡ ಮಟ್ಟದಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. ಯಾಕೆ, ಏನಾಯ್ತು ಅಂತೀರಾ? ಇವತ್ತು ಫೋಕಸ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಸಂಕ್ಷಿಪ್ತವಾಗಿರುವಂಥ ವಿಚಾರವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ವತಃ ಆಟೋ ಚಾಲಕರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ರೇಟ್ ಏನಾಯ್ತು, ಯಾಕೆ ದುಬಾರಿ ಆಯಿತು, ಗ್ಯಾಸ್ ಯಾಕೆ ಸಿಗ್ತಾ ಇಲ್ಲ, CNG ಇದರ ಜೊತೆಗೆ LPG ಇದರ ನಡುವೆ ಇರುವಂಥ ಗೊಂದಲ ಏನು, ಇವೆಲ್ಲವನ್ನ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಆಗ್ತಡ ಫೋಕಸ್ನ ರಿಯಾಲಿಟಿ ಚೆಕ್ನಲ್ಲಿ ಸತ್ಯವನ್ನ ತಿಳಿಸುವಂಥ ಪ್ರಯತ್ನ. ಇಲ್ಲ, ಈಗ ಸುಮಾರು ಇಡೀ ಬೆಂಗಳೂರ ಎಲ್ಲ ಬಂಕ್ಗಳೆಲ್ಲ ಖಾಲಿ ಆಗಿದ್ದಾವೆ. ಎಲ್ಲೋ ಸುಮಾರು ಒಂದೊಂದು ಕಾಣ್ತಾ ಇದ್ದಾವೆ. ಆ ಒಂದು ಬಂಕಲ್ಲಿ ಎಲ್ಲಿ ಯಾವ ಬಂಕಲ್ಲಿ ಗ್ಯಾಸ್ ಇದೆ ಆ ಬಂಕಲ್ಲಿ ತುಂಬ ಕ್ಯೂ, ಸುಮಾರು 150-200 ಆಟೋಗಳು ನಿಂತ್ಕೊತಾ ಇದ್ದಾವೆ. ಯಾವುದೇ ಸರ್ಕಾರಗಳೇ ಆಗಲಿ ಯಾವುದೇ ಆಗಲಿ ಇದು ಆಲ್ಟರ್ನೇಟ್ ಆಗಿ ಏನು ಮಾಡಬೇಕು ಅಂತ ಯಾವುದೂ ಸಜೆಷನ್ ಕೊಡ್ತಾ ಇಲ್ಲ. ಆಮೇಲೆ ಒಂದೊಂದು ಬಂಕಲ್ಲಿ 59ರಿಂದ ಇದ್ದಿದ್ದು ಇವಾಗ 85, 90, 100, 105, 110 ಗಂಟೆ ಬರ್ತಾ ಇದೆ. ಈ ಅಧಿಕಾರಿಗಳು ಇವ್ರ ಬಂಕ್ಗೆ ಈ ಥರ ನೀವು ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡೋಕ್ಕೆ ಇವ್ರಿಗೆ ಸರ್ಕಾರದ ಕಡೆಯಿಂದ, ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಯಾವುದೇ ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ. ಈ ಆಟೋ ಡ್ರೈವರ್ಸ್ಗೆ ಪಾಪ ಸ್ವಲ್ಪ ಜನರ ನಾಲೆಜ್ ಇರುತ್ತೆ, ಸ್ವಲ್ಪ ಜನರ ನಾಲೆಜ್ ಇರಲ್ಲ. ಅವ್ರು ಎಷ್ಟು 100 ರೂಪಾಯಿ ಕೊಡ್ರಿ ಅಂತ ಕೂಡ ಹಾಕ್ಸ್ಕೊಂಡು ಹೋಗ್ತಾರೆ, 90 ರೂಪಾಯಿ ಕೊಡ್ರಿ ವಸೂಲಿ ಮಾಡ್ತಾ ಇದ್ದಾರೆ. ಯಾವುದೇ ಬಂಕ್ಗಳಲ್ಲಿ ಬೋರ್ಡ್ ಹಾಕಿಲ್ಲ, ಏರಿಕೆ ಆಗಿಲ್ಲ. ಅಲ್ಲಲ್ಲ, ಅದನ್ನ ಯಾರು ಕೇಳೋದು ಸರ್? ಸರ್ಕಾರಗಳು ಕೇಳಬೇಕು, ಸಾಮಾನ್ಯ ಜನರಿಗೆ ಕೇಳಬೇಕು. ಅಂದ್ರೆ ಸಾಮಾನ್ಯ ಜನರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ವಲ್ಲ, ಅದ್ರ ಬಗ್ಗೆ. ಹೌದು, ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಅದನ್ನ ಎಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಆಮೇಲೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರು ಬಂದು ಫೀಲ್ಡ್ ಬಂದು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ನಾವೇ ಪಾಳ್ಯದಿಂದ ತಳ್ಕೊಂಡು ಬರ್ತಾ ಇದ್ದೀವಿ. ಏನು ಮಾಡೋದು? ಬೆಳಗ್ಗೆ 500 ರೂಪಾಯಿಗೆ ಅಂತ ಹಾಕಿದ್ರು, ಅದು ಆಗ್ತಾ ಇಲ್ಲ. 200 ರೂಪಾಯಿ ಅಂತ ಹೇಳಿದ್ರು. ಸರಿ, 200 ರೂಪಾಯಿ ಕೊಡಲಿ, ಅದು ಪರವಾಗಿಲ್ಲ. ನಮ್ಮ ಡ್ರೈವರಲ್ಲಿ 200 ತಗೊಂಡು ಹೋದ್ರೂ ಏನೋ ಒಂದು 300-400 ನಾವು ಸಂಪಾದನೆ ಮಾಡ್ತೀವಿ. ಅದು ಮಾಡೋಕ್ಕಾಗಿಲ್ಲ ಅಂದರೆ ಇವಾಗ ಮುಚ್ಚಿಬಿಟ್ರೆ ಹೆಂಗನ ಇದು ಕತೆ? ಏನು ಮಾಡೋದು? ಇಲ್ಲಿ ಜಾಗನೇ ಇಲ್ಲ. ಈ ಬಂಕ್ ಬಿಟ್ಟು ಆಚೆ ಬಂದಿದ್ದೀವಿ ಗಾಡಿ. ನಿನ್ನೆ ರಾತ್ರಿ ಒಂದೊಂದು ಬಂಕಲ್ಲಿ ಒಂದು ಮತ್ತಿಕೆರೆ ಹೋಗೋದ್ರೆ 105 ರೂಪಾಯಿ ಇದೆ, 105 ರೂಪಾಯಿ. ಇನ್ನೊಂದು ಜಾಗದಲ್ಲಿ 95 ರೂಪಾಯಿ ಇದೆ, ಒಂದು ಜಾಗದಲ್ಲಿ 85 ರೂಪಾಯಿ ಇದೆ. ಪ್ರೈವೇಟ್ ಬಂಕಲ್ಲಿ ಜಾಸ್ತಿ ಇದೆ. ಈ ಥರ HP, ಭಾರತ್, ಇಂಡಿಯನ್ ಅದರಲ್ಲಿ ಸ್ವಲ್ಪ ಕಮ್ಮಿ ಇದೆ. ಇವಾಗ ಅವರು ಕಲ್ತ್ಬಿಟ್ಟಿದ್ದಾರೆ. ಇಲ್ಲ ಆಗ್ತಾಯಿದ್ರೆ ಏನು ಮಾಡ್ತಾರೆ? ಇವತ್ತು ನಾನು ಬೆಳಗ್ಗೆ MG ರೋಡಲ್ಲಿ ನೋಡಿದೆ, ಗ್ಯಾಸ್ ಇಲ್ಲ. ಅಲ್ಲಿಂದ ಇದಕ್ಕೆ ಹೋದೆ, ಯಾವುದೋ JC ರೋಡ್ ಅಲ್ಲ, ಯಾವ ಥರದ್ದು ಕೋರ್ಮಂಗ್ಲಲ್ಲ, ಜೀವನ್ ಭೀಮಾನಗರ ಅಲ್ಲಿ ಇಲ್ಲ. ಅಲ್ಲಿಂದ ಕೇರ್ಪುರ ಹೋದೆ, ಅಲ್ಲಿ ಇಲ್ಲ. ಅಲ್ಲಿಂದ TC ಪಲ್ಯ ಹೋದೆ, ಅಲ್ಲಿ ಇಲ್ಲ. TC ಪಲ್ಯದಿಂದ ಕಲ್ಕೆರೆ ಹೋದೆ, ಅಲ್ಲಿ ಇಲ್ಲ. ಕಲ್ಕೆರೆಯಿಂದ ವರ್ಮಾ ಬಂದೆ, ಅಲ್ಲಿ 500 ಗಾಡಿ ನಿಂತಿತ್ತು. 500 ಗಾಡಿ ನೋಡಿಕೊಂಡು ಇಲ್ಲಿದ್ರೆ ಆಗಲ್ಲಪ್ಪ ಅಂತ ಬಾನ್ಸವಾಡಿಗೆ ಬಂದೆ, ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದೆ. ಅಲ್ಲಿಂದ ಇಲ್ಲಿಗೆ ಬಂದೆ, ಕಮ್ನಳ್ಳಿಗೆ ಬಂದೆ, ಅಲ್ಲಿ ಇಲ್ಲ. ಅಲ್ಲಿಂದ ಏನು ಮಾಡಿದೆ, ಕರೆಕ್ಟಾಗಿ ಇವ್ರನ್ನ ಕಳ್ಕೊಂಡು ಇಲ್ಲಿ ಹಾಕ್ತಾರೆ ಅಂತ ಹೇಳಿದ್ರು. ಕರೆಕ್ಟಾಗಿ ಬಾನ್ಸವಾಡಿಗೆ ಬಂದೆ, ಗ್ಯಾಸ್ ಆಗೋಯ್ತು, ನನ್ನ ಗಾಡಿ ಖತಮ್ ಆಗೋಯ್ತು. ಅಲ್ಲಿಂದ 400 ರೂಪಾಯಿ ಕೊಟ್ಟು ಕಾಲ್ ಪೈಸನ್ ಸರ್ಕಲ್ವರೆಗೂ ಬಂದೆ. ಗ್ಯಾಸ್ ಬಂತು, ಅಲ್ಲಿಂದ ಥ್ರೋ ಮಾಡ್ಕೊಂಬಂದು ಅಲ್ಲಿ ನಿಲ್ಲಿಸಿದೆ. ಅಲ್ಲಿಂದ ಇಲ್ಲಿಗೆ ಬಂದೆ, ಗಾಡಿ ಅಲ್ಲಿಗೆ ಹೋಯ್ತು, ನೋ ಸ್ಟಾಕ್ ಬಂತ ಬೋರ್ಡ್ ಗಲಾಟೆ ಆಯಿತು. ಇಲ್ಲೇ ಒಂದು 500-600 ಗಾಡಿ ಬಂದು ನಿಂತ್ಕೊಂತು, ರೋಡ್ಗೆಲ್ಲ ಬ್ಲಾಕ್ ಮಾಡಿದ್ರು. ಆಮೇಲೆ ಮೀಡಿಯಾ ಎಲ್ಲ ಬಂತು, ಎಲ್ಲ ಪೇಟಿ ಕೊಟ್ಟರು, ಎಲ್ಲ ಬಾಯ್ತು. ಅಲ್ಲಿ ನೋಡಿದ್ರೆ ಅಲ್ಲಿ ಲೀಡಿಂಗ್ ತೋರಿಸ್ತಾ ಇದೆ. ಇಲ್ಲ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಹಾಕ್ಕೊಂಡು ಹೋಗ್ತಾ ಅಂದ್ರೆ ಆಗ್ತಾಯಿಲ್ಲ ಅವರು. ಆ ಥರ ಪರಿಸ್ಥಿತಿ ಇದೆ. ತುಂಬ ಸಮಸ್ಯೆ ಇದೆ ಸರ್, ತುಂಬ ಕಷ್ಟ ಇದೆ ಸರ್. ಗ್ಯಾಸ್ ಬೆಳಗ್ಗೆ ಸಿಗ್ತಾ ಇತ್ತು, ಇವಾಗ ಇಲ್ಲ. ತಿರ್ಗಾ ಗ್ಯಾಸ್ ಖಾಲಿ ಆಯಿತು. ನಾನು ಬಂದೆ ತಿರ್ಗಾ ಹಾಕ್ಲೋಕೆ, ಇಲ್ಲ ಗ್ಯಾಸ್ ಇವಾಗ.
ಬಂಕಲ್ಲಿ 22 ಬಂಕಲ್ಲಿ ಗ್ಯಾಸ್ ಇಲ್ಲ, ಎಲ್ಲ ಸುತ್ಕೊಂಡೇ ಬಂದಿರೋದು. ಇವಾಗ ಇರೋದು ಗಾಡಿಗಳನ್ನ ಯಾವ ಗಾಡಿ ನಮ್ಮ ಗೌರ್ಮೆಂಟ್ ಒಂದೇ ಸರ್ ಮಾತು ಹೇಳೋದು, ನಮ್ಮ LPG ಇದು ಇಂಡಿಯಾದಲ್ಲಿ ಬರ್ತಾ ಇಲ್ವಲ್ಲ, CNG ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು. CNGಗೋಸ್ಕರ ನಾವು ಬೇಕಿದ್ರೆ ನಾವು 5,000 ಇಂದ 7,000 ರುಪೀಸ್ ಕೊಡ್ತೀವಿ, CNG ಕಿಟ್ ಚೇಂಜ್ ಮಾಡಿ ಕೊಡಿ. 22,000 ಹಾಕಂದ್ರೆ ನಮ್ಮ ಡ್ರೈವರ್ ಕೈಯೆಲ್ಲ ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ಇಲ್ಲ ಸರ್ ಅಷ್ಟು ಅಮೌಂಟು. ನಾವು ಇದು 1,500 ರುಪೀಸ್ ಮಾಡಿದ್ರೆ ಪರ್ ದಿವಸಕ್ಕೆ ಅದು ತುಂಬ ಜಾಸ್ತಿ ನಮಗೆ. ಅದು ಆನ್ಲೈನ್ ಬಂದುಬಿಟ್ಟು ಇದೆಲ್ಲ ಮಾಡಿ ಅಂದರೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅದು ನಾವು ಕೊಡ್ತಾ ಇದ್ದೀವಿ, ನಾವು 7,000 ರುಪೀಸ್ ಪೇ ಮಾಡ್ತಾ ಇದ್ದೀವಲ್ಲ, ನಮಗೂ ಇದು ಮಾಡಿಕೊಡಿ, CNG ಮಾಡಿಕೊಡಿ. 22,000 ಕೊಟ್ಬಿಟ್ಟು CNG ಮಾಡಿ ಅಂದರೆ ನಮ್ಮ ಕೈಯಲ್ಲಿ ಆಗಲ್ಲ ಸರ್. ನಮ್ಮ ಗೌರ್ಮೆಂಟ್ ನಾವು ಅದೇ ಹೇಳೋದು, ಈ ಆಗ್ತಾ ಇರೋ ಜಗಳಕ್ಕೆ ಇದು ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇರೋದು. ಮೋಸ್ಟ್ಲಿ ಇದು CNG LPG ಯಾರ ಹತ್ರ ಇದೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ನಾನು ಈಗ ನಾಷ್ಟ ಮಾಡಿದ್ದೀನಿ, ಸತ್ತು ನನ್ನ ಮಕ್ಕಳನ್ನ ಹೇಳ್ತೀನಿ. ಬೆಳಗ್ಗೆ ಮನೆಯಲ್ಲಿ ಹಾಕ್ಕೊಟ್ಟಿದ್ದು 8 ಗಂಟೆಗೆ, ಈಗ ಬಂದು ಇಲ್ಲಿ ಬಿಟ್ಬಿಟ್ಟು ಅಲ್ಲೇ ಕೂತ್ಕೊಂಡು ಅವ್ರು ಗ್ಯಾಸ್ ಇಲ್ಲ ಅಂದಮೇಲೆ ನಾನು ಊಟ ಮಾಡಿದ್ದು ನಾಷ್ಟ ಮಾಡಿದ್ವಿ. ಆ ಥರ ಪರಿಸ್ಥಿತಿಯಲ್ಲಿದ್ದೀವಿ. ಏನು ಮಾಡ್ತಾರೆ ಎಲ್ಲಿ ಪಬ್ಲಿಕ್ ಏನು ಮಾಡ್ತಾಯಿದ್ರೆ? ಇಲ್ಲ ಪಬ್ಲಿಕ್ ನಾವು ಸಹಕಾರ ಕೊಡ್ತೀವಿ, ಸರ್ಕಾರ ಗೌರ್ಮೆಂಟ್ ಬಸ್ಸೂ ಸಹಕಾರ ಕೊಡೋಲ್ಲ. ಇಷ್ಟು ಗಲ್ಲಿದ್ರೂ ಚಲೋ ಬೈ ತೋಡ ಬೈ ಗರ್ಕನ ತೋಡ ಬೈ ಪೇಷಂಟ್ ಅಂತಾರೆ. ಆ ಥರ ನಾವು ಸಹಕಾರ ಕೊಡ್ತೀವಿ. ನಮ್ಗೆ ಸಹಕಾರ ಕೊಡೋರು ಯಾರಿಲ್ಲ, ಪಬ್ಲಿಕ್ಕು ಕೊಡಲ್ಲ, ಸರ್ಕಾರನೂ ಕೊಡಲ್ಲ. ಆ ಥರ ಪರಿಸ್ಥಿತಿಯಾಗ ಅದು ಅವರು ಸರ್ಕಾರ ಎತ್ತಿಟ್ಕೊಂಡು ಇಲ್ಲ ಯೂನಿಯರ್ಗಳು ಏನು ಮಾಡ್ತಾ ಇದ್ದಾರೆ? ಇಷ್ಟು ವರ್ಷಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ಈ ಥರ ಪ್ರಾಬ್ಲಮ್ ಆಟೋ ಡ್ರೈವರ್ಗಳು ಇಷ್ಟೊಂದು ಪ್ರಾಬ್ಲಮ್ ಇದೆ. ಯೂನಿಯರ್ ಎಷ್ಟು ಹೇಗೆ ಇಷ್ಟೊಂದು ಯೂನಿಯರ್ ಇದಲ್ಲ, ಒಂದು 5 ಜನ ಯೂನಿಯರ್ ಎಷ್ಟು ಏನು ಮಾಡ್ತಾ ಇದ್ರು? 10% ಗ್ಯಾಸ್ ಐತೆ ಅಲ್ಲಿ ಇಟ್ಕೊಂಡು ಹಾಕಿಲ್ಲ. ಬೆಳಗ್ಗೆ 7 ಗಂಟೆಯಿಂದ ಲೈನಲ್ಲಿ ಕ್ಯೂ ಇಂದ ನಿಂತ್ಕೊಂಡು ಬಂದಿರೋದು. ಈಗ ಬಂದಮೇಲೆ ಇಲ್ಲಿ ಸ್ವಲ್ಪ ಜಗಳ ಆಗಿಬಿಟ್ರೆ ಗ್ಯಾಸೇ ಇಲ್ಲ ಅಂತ ನೋ ಸ್ಟಾಕ್ ಅಂತ ಆಗಿಬಿಟ್ಟಿದ್ದಾರೆ. ಎಲ್ಲ ಜಗಳ ಮಾಡಿದ್ರೆ 200 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ದಾರೆ. ಯಾರೂ ಇಲ್ಲ, ಇವಾಗ ಬಾಗಿಲು ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವೆಲ್ಲ ಏನು ಮಾಡಬೇಕು? ಅಷ್ಟು 4 ಕಿಲೋಮೀಟ್ರಿಂದ ತಳ್ಕೊಂಡು ಬಂದಿದ್ದೀವಿ ನಾವು ಆಟೋ. ಇವಾಗ ನಾವು ಎಲ್ಲಿ ಹೋಗ್ಬೇಕು? ನಮ್ಮ ಗಾಡಿ ಎಲ್ಲ ಇಲ್ಲೇ ನಿಲ್ಸಿದ್ದೀವಿ. ಇವಾಗ ಏನು ಮಾಡಬೇಕು? ಇವ್ರಿಗೆ ಏನಾದರೂ ಒಂದು ಹೇಳ್ಬೇಕು. ನೋಡೋದಲ್ಲ ವೀಕ್ಷಕರೇ, ಫೋಕಸ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಇವತ್ತು ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ ಬಂಕ್ಗಳಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ಆಟೋಗಳು, ಸಿಗ್ತಾ ಇಲ್ಲ. ನೋಡ್ಬೋದು, ಉದಾಹರಣೆಗೆ ಎಲ್ಲೋ ಕೆಲವು ಆಟೋಗಳು ಮಾತ್ರ ಓಡಾಟವನ್ನು ಮಾಡ್ತಾ ಇರೋದು. ಕಿಲೋಮೀಟರ್ ಗಟ್ಟಲೆ 3-4 ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನು ತಳ್ಕೊಂಡು ಬಂದು ಬಂಕ್ಗಳಲ್ಲಿ ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಇದರ ಜೊತೆಗೆ 75ರಿಂದ 76 ರೂಪಾಯಿ ಇದ್ದಂಥ ಗ್ಯಾಸ್ 1 kgಗೆ ಈಗ ಮನ ಬಂದಂತೆ ಗ್ಯಾಸ್ನ ಮಾಲೀಕರು, ಬಂಕ್ನ ಮಾಲೀಕರು ದುಬಾರಿ ವೆಚ್ಚಕ್ಕೆ ಮಾರಾಟವನ್ನು ಮಾಡಲಾಗ್ತಾ ಇರೋದು. 105 ರೂಪಾಯಿ 1 kg ಗ್ಯಾಸ್ಗೆ ಆಟೋಗಳಿಗೆ ಸಪ್ಲೈ ಮಾಡ್ತಾ ಇರೋದು. ಗ್ಯಾಸ್ ಸಿಗ್ತಾ ಇಲ್ಲ, ಕೇವಲ ಒಬ್ಬರಿಗೆ 200 ರೂಪಾಯಿ ಮಾತ್ರ ಗ್ಯಾಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸಂಕಷ್ಟದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ ಚಾಲಕರ ಸಂಕಷ್ಟವನ್ನ ಕೇಳೋರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇರೋದು. ಈ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗ್ತಾ ಇರೋದು ಏನಪ್ಪಾ ಅಂದ್ರೆ, ಗ್ಯಾಸ್ ಇದ್ರೂ ಗ್ಯಾಸ್ ಹಾಕ್ತಾ ಇಲ್ವಾ, ಅಥವಾ ಗ್ಯಾಸ್ಗೆ ಅಭಾವ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ಬಂಕ್ಗಳನ್ನು ಮಾಡ್ತಾ ಇದ್ದಾರಾ, ಅಥವಾ CNGಗೆ ನೋಡ್ಬೋದು, CNGಗೆ ಈಗಾಗಲೇ ಕೂಡ ಎಲ್ಲಾ ರೀತಿಯಲ್ಲೂ ಗ್ಯಾಸ್ ಸಿಗ್ತಾ ಇದೆ, ಆದರೆ LPGಗೆ ಸಿಗ್ತಾ ಇಲ್ಲ ಅನ್ನೋದು ಆಕ್ರೋಶಭರಿತ ಆಟೋ ಚಾಲಕರ ಮಾತುಗಳನ್ನ ಕೇಳಿದ್ದೀರಿ. ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ, ಹಾಗೆ ಪ್ರತಿಭಟನೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಶಿವು, ರಾನರಾಪುರ, ಫೋಕಸ್ ಟಿವಿ, ಬೆಂಗಳೂರು.